22ರಲ್ಲಿ. ಅದರಲ್ಲಿ 18ನೇ ಪಾಠ ಭಕ್ತಿ ಪಂಥದೇ ಅದೇ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದರೆ ತಾವುಗಳು ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ಕೊಳ್ರಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ತಮಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕಲಿಕಾ ಚೇತರಿಕೆ ವಿಡಿಯೋಗಳು ಕೂಡ ಸಿಗ್ತಾವ, ಮತ್ತು ಎಲ್ಲ ಪಾಠಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಸಿಗ್ತಾವ. ಸೊ ಅವೆಲ್ಲವುಗಳನ್ನು ತಾವೇನು ಮಾಡ್ಬೋದು ನೋಡ್ಬೋದು. ಲೈಕ್ ಶೇರನ್ನು ಸಹಿತ ಅವಶ್ಯವಾಗಿ ಮಾಡಿ. ನಿಮ್ಮ FASC ಎಕ್ಸಾಮ್ ಕ್ವಶನ್ ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್, ಜಾಯ್ನ್ ಆಗ್ತಕ್ಕಂಥ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 18ನೇ ಪಾಠ ಭಕ್ತಿ ಪಂಥದಲ್ಲಿ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿಯನ್ನು ಮಾಡಬೇಕು. ಕೆಲವೊಂದಿಷ್ಟು ಏನು ಮಾಡಿದಾರಪ್ಪ ಅಂದರೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಅಪೂರ್ಣ ಹೇಳಿಕೆಗಳನ್ನು ಸಹಿತ ಇದ್ದಾವೆ. ಅವುಗಳನ್ನು ನಾವೇನು ಮಾಡಬೇಕಾಗದ ಸರಿಯಾಗಿರ್ತಕ್ಕಂಥ ಶಬ್ದಗಳನ್ನು ಪದಗಳಿಂದ ತುಂಬಿ ಪೂರ್ಣವನ್ನು ಮಾಡಬೇಕು. ಭಕ್ತಿ ಅಂದರೆ ದೇವರಲ್ಲಿ ಶುದ್ಧ ಅಂತ ಡ್ಯಾಶ್ ಕೇಳಿದ್ದಾರೆ. ಸೊ ಅಲ್ಲಿ ಉತ್ತರ ಏನು ಬರೀಬೇಕಿತ್ತು ಅಂತಂದರೆ ನಂಬಿಕೆ ನೀಡೋದು ಅನ್ನೋದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2. ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಕಬೀರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3. ಕಬೀರರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಕಬೀರರ ಅನುಯಾಯಿಗಳಿಗೆ ಕಬೀರ ಪಂಥಿ ಅಂತ ಕರೀತಾರೆ. ಸೊ ಪಂಥಿ ಅಂತಕ್ಕಂಥದ್ದು ಹಿಂದಿ ಭಾಷಾ ಪದ, ಅದನ್ನು ಪಂಗಡ ಅಂತಲೂ ಕೂಡ ನಾವು ಕನ್ನಡದಲ್ಲಿ ಕರಿತೀವಿ. ಕಬೀರ ಪಂಗಡದವರು ಕಬೀರ ಪಂಥಿ ಅಂತಕ್ಕದ್ದನ್ನೇ ಉತ್ತರ ಬರೀಬೇಕು. ಚೈತನ್ಯ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಡ್ಯಾಶ್ ಅಂತ ಕೇಳಿದ್ದಾರೆ. ಚೈತನ್ಯ ಚರಿತಾಮೃತ ಅಂತಕ್ಕಂಥದ್ದು ಉತ್ತರ. ಯಾಕಂದ್ರೆ ಈ ಚೈತನ್ಯರ ತುಂಬಾನೇ ಒಂದು ಕೀರ್ತನೆಗಳನ್ನು, ಪದಗಳನ್ನು, ತತ್ವಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಈ ಪುಸ್ತಕದ ಹೆಸರಿನಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ. ಸೊ ಅದನ್ನೇ ಏನಂತ ಕರೀತಾರೆ, ಚೈತನ್ಯ ಚರಿತಾಮೃತ ಅಂತ ಕರೆದಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2 ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೀವು ಗುಂಪಿನಲ್ಲಿ ನಿಮ್ಮ ಒಂದು ಗೆಳೆಯರೊಂದಿಗೆ ಚರ್ಚೆಯನ್ನು ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಂಡುಕೊಳ್ಬೇಕು. ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ, ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರಾರು, ಅವರ ಸೇವೆಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ರಾಮ ಮತ್ತು ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದಕ್ಕಂಥವ್ರು ರಮಾನಂದರು ಅಂತಕ್ಕಂಥದ್ದು ಉತ್ತರ. ಇನ್ನು ಅವರ ಸೇವೆಗಳಲ್ಲಿ ಏನು ಬರ್ತದಪ್ಪ ಅಂದ್ರೆ ಒಂದನೇದು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಅವ್ರು ಏನು ಮಾಡ್ತಾರೆ, ಆರಂಭವನ್ನು ಮಾಡ್ತಾರೆ. ಭಕ್ತಿ ಮತ್ತು ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದು ಆರಂಭವನ್ನು ಮಾಡ್ತಾರೆ. ವಾರಣಾಸಿ ಇವರ ರಮಾನಂದರ ಮುಖ್ಯವಾಗಿರ್ತಕ್ಕಂಥ ಕಾರ್ಯಸ್ಥಾನವಾಗಿತ್ತು. ಈ ವಾರಣಾಸಿಯ ಕೇಂದ್ರವಾಗಿಟ್ಟುಕೊಂಡವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯ, ಸೇವಾ ಕಾರ್ಯಗಳಲ್ಲಿ ತೊಡಗ್ತಾರೆ. ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ಸೊ ಏನು ಸಮಾಜದಲ್ಲಿ ಒಂದು ಜಾತಿ ಪದ್ಧತಿ ಇತ್ತು, ವರ್ಣಾಶ್ರಮ ಪದ್ಧತಿ ಇತ್ತು, ಅದನ್ನೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ವಿರೋಧವನ್ನು, ಖಂಡನೆಯನ್ನು ಮಾಡ್ತಕ್ಕಂಥ ಕೆಲಸ ರಮಾನಂದರು ಮಾಡ್ತಾರೆ. ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಳ್ತಾರೆ. ಎಲ್ಲ ಒಂದು ಜಾತಿಯ ಜನರು ಏನು ಮಾಡ್ತಾರಪ್ಪ ಅಂದ್ರೆ ರಮಾನಂದರ ಪಂಥದಲ್ಲಿ ಏನು ಮಾಡ್ತಾರೆ, ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಶಿಖರು ಯಾರು, ಅವರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ ಶಿಖರು ಯಾರಪ್ಪ ಅಂದರೆ ಅವರು ಗುರು ನಾನಕರ ಶಿಷ್ಯರು. ಇಲ್ಲಿ ಗುರು ನಾನಕ್ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜ ಸುಧಾರಕ, ದಾರ್ಶನಿಕ. ಈ ಒಂದು ಗುರು ನಾನಕರ ಶಿಷ್ಯರನ್ನೇ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ, ಶಿಖರು ಅಂತ ಕರೀತಾರೆ. ಗುರು ನಾನಕರ ಶಿಷ್ಯರೇ ಶಿಖರು. ಸೊ ಇವರ ಗ್ರಂಥ ಯಾವುದು ಅಪ್ಪ ಅಂದ್ರೆ ಗುರು ಗ್ರಂಥ ಸಾಹಿಬ ಅಂತ ಬರ್ತದ. ಸೊ ಗುರು ಗ್ರಂಥ ಸಾಹಿಬ ಅಂತಕ್ಕಂಥದ್ದು ಶಿಖರ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥನೇ, ಪುಸ್ತಕನೇ ಆಗದ. ಮುಂದಿನ ಪ್ರಶ್ನೆ, ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದದ್ದು ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಸ್ಸಾಂದಲ್ಲಿ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವ ಅಂತಕ್ಕಂಥ ಓರ್ವ ಸಮಾಜ ಸುಧಾರಕ, ದಾರ್ಶನಿಕ ಏನಾಗ್ತಾನಪ್ಪ ಅಂದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದಾನ. ಹಾಗಾದರೆ ವಿದ್ಯಾರ್ಥಿಗಳೇ
ಅದು ಹೇಗೆ ಅನ್ನೋದನ್ನು ಕೇಳಿದ್ದಾರೆ. ಅದರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರೀಬೇಕಿತ್ತು. ಹಿಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಶಂಕರ ದೇವರವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೊಸತನವನ್ನು ತಂದು ಕೊಡ್ತಾರೆ. ಅಂದರೆ ಸ್ವಲ್ಪ ಅದನ್ನು ಏನು ಮಾಡ್ತಾರೆ, ಬದಲಾವಣೆಯನ್ನು ಮಾಡಿ ಒಂದು ಹೊಸ ದಾರಿಗೆ ತರ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಶಂಕರ ದೇವರು ಮಾಡ್ತಾರೆ. ಶಂಕರ ದೇವನ ಭಾಗವತವು ಸಂಸ್ಕೃತ, ಅಸ್ಸಾಂ ಹಾಗೂ ಬ್ರಜಾವಲಿ ಭಾಷೆಗಳಲ್ಲಿವೆ. ಇಲ್ಲಿ ಶಂಕರ ದೇವರು ಏನು ಮಾಡ್ತಾರಪ್ಪ ಅಂದ್ರೆ ಭಾಗವತ ಅಂತಕ್ಕಂಥದ್ದು ಬರೀತಾರೆ. ಆ ಭಾಗವತ ಮುಖ್ಯವಾಗಿ ನಮಗೆ ಸಂಸ್ಕೃತ ಭಾಷೆಯಲ್ಲಿ ಸಿಗ್ತದೆ, ಅಸ್ಸಾಂನಲ್ಲಿ ಸಿಗ್ತದೆ, ಬ್ರಜಾವಲಿ ಭಾಷೆಯಲ್ಲಿ ಕೂಡ ಸಿಗ್ತದೆ. ಇವರು ಅಸ್ಸಾಂನಲ್ಲಿ ಭಕ್ತಿ ಚಳವಳಿಯನ್ನು ಆರಂಭವನ್ನು ಮಾಡ್ತಾರೆ. ಶಂಕರ ದೇವರ ಮುಖ್ಯವಾಗಿರ್ತಕ್ಕಂಥ ಕೊಡುಗೆನೇ ಅದೇ ವಿದ್ಯಾರ್ಥಿಗಳೇ. ಅವರು ಅಸ್ಸಾಂನಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಕ್ತಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಅದನ್ನು ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೆದಿದ್ದಾರೆ. ನೆನಪಿಟ್ಕೊಡ್ರಿ, ಶಂಕರ ದೇವರು ಅಸ್ಸಾಂನಲ್ಲಿ ಪ್ರಾರಂಭಿಸಿರ್ತಕ್ಕಂಥ ಚಳವಳಿಗೆ ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೆದಿದ್ದಾರೆ. ಇವರು ಸರಣಿಯ ಅಂತಕ್ಕಂಥ ಒಂದು ಪದ್ಧತಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆರಂಭವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಕೀರ್ತನೆ ಹಾಡೋದ್ರಿಂದ ಮತ್ತು ಕೇಳೋದ್ರಿಂದ ನಾವುಗಳು ಭಕ್ತಿಯನ್ನು ಹೊಂದಬಹುದು ಅಂತ ಅವ್ರು ಹೇಳಿದ್ದಾರೆ. ಜಾತಿ ಪದ್ಧತಿಯ ವಿರುದ್ಧ ಸಾಮಾಜಿಕ ಕ್ರಾಂತಿಯನ್ನು ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ. ಶ್ರೀಮಂತ ಶಂಕರ ದೇವರ ಬಗ್ಗೆ ಬರಿಬೋದು. ಅಸ್ಸಾಂನಲ್ಲಿ ಮುಖ್ಯವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಏಕತೆಯಲ್ಲಿ ಇವರ ಪಾತ್ರ ಪ್ರಮುಖವಾಗದ. ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ತಾವುಗಳು ಜಾಯಿನ್ ಆಗಲು ಮರೆಯದಿರಿ. ಹಾಗಾದರೆ ಕಡೆ ಪ್ರಶ್ನೆ ಇತ್ತು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಭಕ್ತಿ ಚಳವಳಿಯಿಂದಾದ ಪರಿಣಾಮಗಳು ಯಾವುವು ಅಂತ. ವಿದ್ಯಾರ್ಥಿಗಳೇ, ಭಕ್ತಿ ಚಳವಳಿಯಿಂದ ಆಗ್ತಕ್ಕಂಥ ಪರಿಣಾಮಗಳಲ್ಲಿ ಒಂದೇದು ಬರ್ತದೆ, ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳನ್ನು ಕಾಣ್ತೀವಿ. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಬಾಂಧವ್ಯ ಉಂಟಾಗ್ತದೆ. ಹಿಂದೂ ಸಮಾಜದಲ್ಲಿನ ಅನೇಕವಾಗಿರ್ತಕ್ಕಂಥ ನ್ಯೂನ್ಯತೆಗಳು ಸುಧಾರಣೆಯನ್ನು ಕಂಡುತ್ತಾವ. ಪ್ರಾದೇಶಿಕ ಭಾಷೆಗಳು ವಿಕಾಸಗೊಳ್ತಾವ. ಭಾರತೀಯ ಸಂಸ್ಕೃತಿಯ ವಿಕಾಸವು ಕೂಡ ಏನಾಗ್ತದಪ್ಪ ಅಂದ್ರೆ ಭಕ್ತಿ ಚಳವಳಿಯ ಪರಿಣಾಮವಾಗಿ ಆಗ್ತದೆ ಅನ್ನೋದನ್ನು ಈ 5 ಅಂಶಗಳು ಭಕ್ತಿ ಚಳವಳಿಯ ಪರಿಣಾಮಗಳೇ ಆಗಿದ್ದಾವೆ. ಇಲ್ಲಿಯವರೆಗೆ ಭಕ್ತಿ ಪಂಥದ ಪ್ರಶ್ನೋತ್ತರ